ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಸಮಾಜಶಾಸ್ತ್ರ ವಿಭಾಗ BA 5ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆ 1 ಇದರ ಒಂದು ಪಠ್ಯಕ್ರಮವನ್ನು ನೋಡ್ತಾ ಇದ್ವಿ. ಅದೇ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು. ಈ ಒಂದು ಪಠ್ಯಕ್ರಮದ ಸಂಪೂರ್ಣವಾದ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, 5ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆ 1 ಇದರ ಒಂದು ಪಠ್ಯಕ್ರಮದ ಹೆಸರು ಏನಿದೆ ಅಂದರೆ ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳು. ಇದರಲ್ಲಿ ಘಟಕ 1 ಪರಿಚಯ. ಸಾಮಾಜಿಕ ಸಮಸ್ಯೆಗಳು ಅಂದರೆ ಪರಿಕಲ್ಪನಾ ಚೌಕಟ್ಟು, ಸ್ವರೂಪ, ಲಕ್ಷಣಗಳು, ವಿಧಗಳು ಮತ್ತು ಪರಿಣಾಮಗಳು. ಘಟಕ 1 ಪರಿಚಯದಲ್ಲಿ ಮೊದಲನೇ ಒಂದು ಪಾಯಿಂಟ್ ಏನಂದರೆ ಸಾಮಾಜಿಕ ಸಮಸ್ಯೆಗಳ ಸ್ವರೂಪ, ಲಕ್ಷಣ, ವಿಧಗಳು ಮತ್ತು ಪರಿಣಾಮಗಳನ್ನು ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಎರಡನೇ ಪಾಯಿಂಟ್ ಆಗಿ ಸಾಮಾಜಿಕ ಸಂಘಟನೆಗಳು, ಅದರ ಪರಿಕಲ್ಪನೆ, ಸ್ವರೂಪ, ವಿಧಗಳು ಮತ್ತು ಕಾರಣಗಳು. ಮೂರನೇದಾಗಿ ಸಾಮಾಜಿಕ ಸಮಸ್ಯೆಗಳ ದೃಷ್ಟಿಕೋನಗಳು, ಅವುಗಳಂದರೆ ರಚನಾತ್ಮಕ ದೃಷ್ಟಿಕೋನ, ಕಾರ್ಯಾತ್ಮಕ ದೃಷ್ಟಿಕೋನದ ಸಿದ್ಧಾಂತಗಳನ್ನು ನಾವು ಮೂರನೇ ಪಾಯಿಂಟ್ನಲ್ಲಿ 1ನೇ ಘಟಕದಲ್ಲಿ ನೋಡ್ತೀವಿ. ನಾಲ್ಕನೆಯದಾಗಿ ಸಂಘರ್ಷದ ದೃಷ್ಟಿಕೋನ ಮತ್ತು ಅನೋಮಿ ಸಿದ್ಧಾಂತ ಮತ್ತು ಭಿನ್ನ ಸಹವಾಸ ಸಿದ್ಧಾಂತ. ಈ 3 ಸಿದ್ಧಾಂತಗಳನ್ನು ನಾವು ಈ 4ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇದಿಷ್ಟನ್ನು ನಾವು ಘಟಕ 1ರಲ್ಲಿ ಅಧ್ಯಾಯ ಮಾಡ್ತೀವಿ. ಇನ್ನು ಘಟಕ 2 ಸಾಮಾಜಿಕ ಸಂಸ್ಥೆಗಳು ಮತ್ತು ಸಮಸ್ಯೆಗಳು. ಇದರಲ್ಲಿ ಮೊದಲನೇ ಒಂದು ಪಾಯಿಂಟು ಕುಟುಂಬದ ಅಸಂಘಟನೆ, ವೈವಾಹಿಕ ಸಂಘರ್ಷಗಳು, ವಿಚ್ಛೇದನ, ಏಕಪೋಷಕತ್ವ, ಬದಲಾಗುತ್ತಿರುವ ಕುಟುಂಬದ ಚಲನಶೀಲತೆ. ಇದನ್ನು ಕುಟುಂಬದ ಅಸಂಘಟನೆಯಲ್ಲಿ ನಾವು ನೋಡ್ತೀವಿ. ಎರಡನೇ ಪಾಯಿಂಟು ಮಕ್ಕಳ ಸಮಸ್ಯೆಗಳು, ಅಂದರೆ ಫೋಕ್ಸೋ ಕಾಯ್ದೆ ಆಗಿರ್ಬೋದು, ಅಂದರೆ 2012ರಲ್ಲಿ ಬಂದಂಥ ಫೋಕ್ಸೋ ಕಾಯ್ದೆ, ವೃದ್ಧರ ನಿರ್ಲಕ್ಷ್ಯ ಆಗಿರ್ಬೋದು, ತಲೆಮಾರು ನಡುವಿನ ಘರ್ಷಣೆಗಳಾಗಿರ್ಬೋದು, ಇವು ಮಕ್ಕಳ ಸಮಸ್ಯೆಗಳಾಗಿವೆ. ಇವುಗಳನ್ನು ಕೂಡ ನಾವು 2ನೇ ಘಟಕದ 2ನೇ ಪಾಯಿಂಟಲ್ಲಿ ನೋಡ್ತೀವಿ. ಮೂರನೇ ಪಾಯಿಂಟು ಲಿಂಗ ಸಂಬಂಧಿತ ಸಮಸ್ಯೆಗಳು, ಮಹಿಳೆಯರು, ಪುರುಷರು ಮತ್ತು ಶಾಸನಾತ್ಮಕ ಕ್ರಮಗಳಾಗಿರ್ಬೋದು, ಜಾತಿ, ವರ್ಗ, ಬುಡಕಟ್ಟು, ಧರ್ಮ, ಇವುಗಳನ್ನೆಲ್ಲ ನಾವು 3ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಇನ್ನು 4ನೇದಾಗಿ ದುರ್ಬಲ ವರ್ಗಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಇತರೆ ಹಿಂದುಳಿದ ವರ್ಗಗಳು, ಅಂಗವಿಕಲರು, ಇವರ ಶಾಸನಾತ್ಮಕ ಕ್ರಮಗಳನ್ನು ನಾವು ಈ ದುರ್ಬಲ ವರ್ಗಗಳು ಅಂದರೆ 2ನೇ ಘಟಕದ 4ನೇ ಪಾಯಿಂಟ್ನಲ್ಲಿ ನಾವು ಇದಿಷ್ಟನ್ನು ನೋಡ್ತೀವಿ. ಇನ್ನು ಘಟಕ 3 ಜನಸಂಖ್ಯಾ ಮತ್ತು ಆರ್ಥಿಕ ಸವಾಲುಗಳು. ಇದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಜನಸಂಖ್ಯಾ ಸ್ಫೋಟ, ಅದರ ಪ್ರವೃತ್ತಿ ಆಗಿರ್ಬೋದು, ಕಾರಣಗಳಾಗಿರ್ಬೋದು, ಅದಕ್ಕೆ ಪರಿಣಾಮಗಳಾಗಿರ್ಬೋದು, ಅಥವಾ ರಾಷ್ಟ್ರೀಯ ಜನಸಂಖ್ಯೆ ನೀತಿ. ಇದನ್ನು ನಾವು 3ನೇ ಘಟಕದ 1ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಎರಡನೇದಾಗಿ ಬಡತನದ ಪರಿಕಲ್ಪನೆಗಳು, ವಿಧಗಳು, ಕಾರಣಗಳು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಅಂದರೆ ಬಡತನ ನಿರ್ಮೂಲನೆ ಮಾಡೋದಕ್ಕೆ ಯಾವ ರೀತಿ ಯೋಜನೆಗಳನ್ನು ತಂದಿದ್ದಾರೆ ಅನ್ನೋದನ್ನು 2ನೇ ಪಾಯಿಂಟಲ್ಲಿ ನೋಡ್ತೀವಿ. ಮೂರನೇದಾಗಿ ನಿರುದ್ಯೋಗ, ಅದರ ಪರಿಕಲ್ಪನೆ ಆಗಿರ್ಬೋದು, ನಿರುದ್ಯೋಗಕ್ಕೆ ಕಾರಣಗಳಾಗಿರ್ಬೋದು, ವಿಧಗಳಾಗಿರ್ಬೋದು, ಅಥವಾ ಸರ್ಕಾರದ ಉಪಕ್ರಮಗಳು, ಅಂದರೆ ನಿರುದ್ಯೋಗವನ್ನು ಹೋಗಲಾಡಿಸಲು ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಅನ್ನೋದನ್ನು 3ನೇ ಪಾಯಿಂಟಲ್ಲಿ ನೋಡ್ತೀವಿ. 4ನೇದಾಗಿ ಆರೋಗ್ಯ ಮತ್ತು ಸ್ವಚ್ಛತೆ, ಮಾನಸಿಕ ಆರೋಗ್ಯದ ಕಳಂಕ ಮತ್ತು ಆತ್ಮಹತ್ಯೆ. ಇದನ್ನು ನಾವು 4ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 5ನೇ ಪಾಯಿಂಟ್ನಲ್ಲಿ ಪರಿಸರ ಹಾನಿ, ಅಂದರೆ ಮಾಲಿನ್ಯ ಆಗಿರ್ಬೋದು ಅಥವಾ ಕೃಷಿ ಸಂಕಷ್ಟ, ಪರಿಸರ ಹಾನಿ, ಇವೆರಡು ಪಾಯಿಂಟ್ ಇಂಪಾರ್ಟೆಂಟ್ ಅಲ್ವಾ. ಇವುಗಳನ್ನು ನಾವು 5ನೇ ಪಾಯಿಂಟಲ್ಲಿ ನೋಡ್ತೀವಿ. ಇದಿಷ್ಟನ್ನು ನಾವು ಘಟಕ 3ರಲ್ಲಿ ಈ 5 ಅಂಶಗಳ ಕುರಿತು ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 4 ಸಾಮಾಜಿಕ ವಿಚಲನೆ ಮತ್ತು ಅಸ್ತವ್ಯಸ್ತತೆ. ಇದರಲ್ಲಿ ಮೊದಲನೇ ಒಂದು ಪಾಯಿಂಟು ಸಾಮಾಜಿಕ ವಿಚಲನೆ, ಇದರ ಪರಿಕಲ್ಪನೆ ಆಗಿರ್ಬೋದು, ಚೌಕಟ್ಟಾಗಿರ್ಬೋದು, ಲಕ್ಷಣಗಳಾಗಿರ್ಬೋದು ಮತ್ತು ವಿಧಗಳು. ಇದನ್ನು ನಾವು 1ನೇ ಪಾಯಿಂಟಲ್ಲಿ ನೋಡ್ತೀವಿ. ಇನ್ನು ಎರಡನೇದಾಗಿ ಅಪರಾಧದ ಸ್ವರೂಪ, ವಿಧಗಳು, ಕಾರಣಗಳು, ಅದನ್ನು ತಡೆಯುವ ಕ್ರಮ ಆಗಿರ್ಬೋದು, ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು 2ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. ಮೂರನೇದಾಗಿ ಬಾಲ ಅಪರಾಧ, ಅದರ ಸ್ವರೂಪ, ಕಾರಣಗಳು, ಪರಿಣಾಮಗಳು ಮತ್ತು ತಡೆಯ ಕ್ರಮಗಳನ್ನು ನಾವು ನೋಡ್ತೀವಿ. 4ನೇದಾಗಿ ಮದ್ಯಪಾನ, ಮಾದಕ ವಸ್ತುಗಳ ದುರುಪಯೋಗ, ವೇಶ್ಯಾವಾಟಿಕೆ ಮತ್ತು HIV ಅಂದರೆ ಏಡ್ಸ್ ರೋಗದ ಕುರಿತು ಒಂದು ಮಾಹಿತಿಯನ್ನು ನಾವು 4ನೇ ಪಾಯಿಂಟ್ನಲ್ಲಿ ನೋಡ್ತೀವಿ. 5ನೇದಾಗಿ ಭ್ರಷ್ಟಾಚಾರ, ಅದರ ಸ್ವರೂಪ ಆಗಿರ್ಬೋದು, ವಿಧಗಳಾಗಿರ್ಬೋದು, ಕಾರಣಗಳಾಗಿರ್ಬೋದು ಅಥವಾ ಪರಿಣಾಮಗಳಾಗಿರ್ಬೋದು. ಇದಿಷ್ಟನ್ನು ನಾವು ಘಟಕ 4ರಲ್ಲಿ ನೋಡ್ತೀವಿ. ಈಗ ಕೊನೆಯ ಘಟಕ 5 ಸಮಕಾಲೀನ ಸಮಸ್ಯೆಗಳು. ಇದರಲ್ಲಿ ಮೊದಲನೇ ಒಂದು ಪಾಯಿಂಟು ರಾಷ್ಟ್ರೀಯ ಏಕೀಕರಣದ ಸವಾಲುಗಳು, ಅಂದರೆ ಸಮುದಾಯಿಕತೆ ಆಗಿರ್ಬೋದು, ಪ್ರಾದೇಶಿಕತೆ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು ಅಥವಾ ಗಡಿ ಸಮಸ್ಯೆಗಳನ್ನು ಒಳಗೊಂಡಂತಹ ಏನು ರಾಷ್ಟ್ರೀಯ ಏಕೀಕರಣದ ಸವಾಲುಗಳಿವೆಯಲ್ಲ ಅವುಗಳನ್ನು 5ನೇ ಘಟಕದ 1ನೇ ಪಾಯಿಂಟಲ್ಲಿ ನೋಡ್ತೀವಿ. ಇನ್ನು ಎರಡನೇದಾಗಿ ಹೊಸ ಸವಾಲುಗಳು, ಈಗ ಉದ್ಭವ ಆಗ್ತಿರುವಂಥ ಹೊಸ ಸವಾಲುಗಳು. ಅವುಗಳೇನೆಂದರೆ ಡಿಜಿಟಲ್ ವಿಭಜನೆ ಆಗಿರ್ಬೋದು, ಸೈಬರ್ ಅಪರಾಧಗಳಾಗಿರ್ಬೋದು, ಡೀಫೇಕ್ಗಳಾಗಿರ್ಬೋದು, ಅದರ ಅನುಕೂಲ ಅಥವಾ ಅನನುಕೂಲ ಎರಡನ್ನ
ನಾವು ಈ ಒಂದು ಆಧುನಿಕ ಜಗತ್ತಿನಲ್ಲಿ ಉಂಟಾಗುತ್ತಿರುವ ಈ ಸಮಸ್ಯೆಗಳ ಕುರಿತು ಓದ್ತೀವಿ. ಮೂರನೇದಾಗಿ ಜಾಗತೀಕರಣ, ಸಂಸ್ಕೃತಿ ಸಂಕೀರ್ಣದ ಪರಿಣಾಮಗಳನ್ನು ಕೂಡ ನಾವು ಮೂರನೇ ಒಂದು ಪಾಯಿಂಟ್ನಲ್ಲಿ ನೋಡ್ತೀವಿ. ನಾಲ್ಕನೇದಾಗಿ ಸುಸ್ಥಿರ ಅಭಿವೃದ್ಧಿ, ಇದರ ಸ್ವರೂಪ ಮತ್ತು ಸವಾಲುಗಳನ್ನು ನೋಡ್ತೀವಿ. ಐದನೇದಾಗಿ ಸಾಮಾಜಿಕ ಸಮಸ್ಯೆಗಳು, ಅದು ಸರ್ಕಾರ, ಸ್ವಯಂ ಸೇವಾ ಸಂಸ್ಥೆಗಳು, NGOs ಆಗಿರ್ತಾವೆ ಅವು, ಮತ್ತು ರಾಷ್ಟ್ರೀಯ ಸಮಾಜಶಾಸ್ತ್ರಜ್ಞರ ಪಾತ್ರ. ಈ ಸಾಮಾಜಿಕ ಸಮಸ್ಯೆಗಳಲ್ಲಿ ಅಥವಾ ಈ ಒಂದು ಅಧ್ಯಯನ ಮಾಡೋದ್ರಲ್ಲಿ ಸಮಾಜಶಾಸ್ತ್ರಜ್ಞರ ಪಾತ್ರ ಯಾವ ರೀತಿ ಇದೆ ಅನ್ನೋದನ್ನ 5ನೇ ಪಾಯಿಂಟ್ನಲ್ಲಿ ನಾವು ನೋಡ್ತೀವಿ. ಇದಿಷ್ಟು BA 5ನೇ ಸೆಮಿಸ್ಟರ್ನ ಕಡ್ಡಾಯ ಪತ್ರಿಕೆ ಒಂದು ಸಮಕಾಲೀನ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳ ಕುರಿತು ಪಠ್ಯಕ್ರಮ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿ ಮುಂಬರುವ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.